ಗೋಮಯದಿಂದ ನಾವು ಅದನ್ನ ಸುಟ್ಟಿ ವಿಭೂತಿಯನ್ನ ತಯಾರಿಸ್ತೀವಿ, ಅದನ್ನ ಹಣೆಗೆ ಇಟ್ಕೋತೀವಿ. ಪರಮೇಶ್ವರನಿಗೆ ಅದು ತುಂಬಾ ಪ್ರಿಯವಾದದ್ದು. ಇದಿಷ್ಟು ಮಟ್ಟಿಗೆ ಮಾತ್ರನೇ ಗೋಮಯದ ಬಗ್ಗೆ ನಮ್ಗೆ ತಿಳಿದಿರುವಂತಹ ಮಾಹಿತಿ. ಅದು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದ್ ಕಡೆ ಮರೆಯಾಗಿ ಹೋಗ್ತಾ ಇದೆ. ಈ ವಿಭೂತಿಗೆ ಎಷ್ಟೊಂದು ಗುಣ ಹೇಗೆ ಬರುತ್ತೆ, ಅದನ್ನ ಒಂದು ಪದ್ಧತಿಯಿಂದ ಮಾಡ್ತಾರೆ. ಈ ವಿಭೂತಿಯನ್ನ ಗೋಮಯವನ್ನ ಬಳಸಿ ಮಾಡುವಂತಹ ಪದ್ಧತಿ ಹೇಗೆ, ಜೊತೆಗೆ ವಿಭೂತಿಯನ್ನ ಹೊರತುಪಡಿಸಿ ಅಥವಾ ವಿಭೂತಿಯಲ್ಲಿ ಇರುವಂತಹ ಒಂದು ಅಷ್ಟು ಆರೋಗ್ಯ ಉಪಯೋಗಗಳು, ಜೊತೆಗೆ ಅದನ್ನ ಹೊರತುಪಡಿಸಿ ಕೂಡ ನಮ್ಮ ಗೋಮಯದಿಂದ ಸಿಗುವಂತಹ ಎಷ್ಟು ಹೆಲ್ತ್ ಬೆನಿಫಿಟ್ಸ್, ಬೇರೆ ಇನ್ನು ಯಾವ ಆರೋಗ್ಯ ಉಪಯೋಗಗಳು ಉಪಯುಕ್ತಗಳಿವೆ ಅದ್ರ ಬಗ್ಗೆ ಮಾತಾಡಿ. ಖಂಡಿತ. ಎಲ್ಲಾ ದೇವರುಗಳು ನಾವು ಅಲಂಕಾರ ಮಾಡ್ತೇವೆ, ಆದ್ರೆ ಶಿವನನ್ನ ಯಾವ್ದ್ರಿಂದ ಅಲಂಕಾರ ಮಾಡ್ತಾರೆ ಅಂದ್ರೆ ಭಸ್ಮದಿಂದ ಅಲಂಕಾರ ಮಾಡ್ತಾರೆ. ಅಂದ್ರೆ ಭಸ್ಮಕ್ಕೆ ಅಷ್ಟು ಶ್ರೇಷ್ಠತೆ ಇದೆ. ಶಿವನ್ಗೆ ಭಸ್ಮಾಂಗ ಪ್ರಿಯ ಅಂದ್ರೆ ಭಸ್ಮವನ್ನ ಹಚ್ಚಿಕೊಳ್ಳುವಂತವನು. ಭಸ್ಮ ಅವನಿಗೆ ಅಷ್ಟು ಇಷ್ಟ. ಸಾಕ್ಷಾತ್ ಶಿವ ಭಸ್ಮವನ್ನ ಧಾರಣೆ ಮಾಡಿ ಇಡೀ ದೇಹಕ್ಕೆ ಹಚ್ಕೊತಾನೆ. ಅಂದ್ರೆ ಆ ಭಸ್ಮಕ್ಕೆ ಇರುವಂತ ಶಕ್ತಿ ಅದು. ಅದನ್ನ ಹಣೆಗೆ ವಿಭೂತಿಯಾಗಿ ಬಳಸ್ತೇವೆ. ಅದನ್ನ ತ್ರಿಪುಂಡ ಅಂತ ಕರಿತೇವೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪರ ಆದಿಯಾಗಿ ಆ ತ್ರಿಪುಂಡ ನಮ್ಗೆ ಕೆಲಸ ಮಾಡುತ್ತೆ. ಅಂದ್ರೆ ಎಷ್ಟೋ ಜನ ಇವತ್ತು ಹಣೆಗೆ ಹಚ್ಕೊಳ್ಳುವಂಥದ್ದು, ಮೈಕೈಗೆಲ್ಲ ಹಚ್ಕೊಳ್ಳುವಂಥದ್ದೆಲ್ಲ ನೋಡಿ. ಆದ್ರೆ ಇದರಲ್ಲಿ ವಿಜ್ಞಾನಗಳಿದೆ. ನಮ್ ಮೂಢನಂಬಿಕೆಗಳು ಅಂತ ಕೆಲವೆಲ್ಲ ಹೇಳಕ್ಕಾಗಲ್ಲ, ಕೆಲವೆಲ್ಲ ಮೂಢನಂಬಿಕೆಗಳಿದೆ. ಅದ್ರ ಬಗ್ಗೆನೂ ಒಂದಿನ ಮಾತಾಡೋಣ. ಆದ್ರೆ ಭಸ್ಮ ದೈವಕ್ಕೂ ದೇವರಿಗೂ ಎಷ್ಟು ಪ್ರಿಯನೋ ಮನುಷ್ಯರಿಗೂ ಅಷ್ಟೇ ಪ್ರಿಯ. ಯಾಕೆ ನಾವು ಆ ಭಸ್ಮದಿಂದ ಸ್ನಾನ ಮಾಡಬೇಕು, ಸಗಣಿಯ ಭಸ್ಮದಿಂದ ನಾವ್ ಯಾಕೆ ಸ್ನಾನ ಮಾಡಬೇಕು, ಅದರಿಂದಿನ ವಿಜ್ಞಾನಗಳೇನು? ಇವತ್ತು ನೋಡಿ, ವಿಜ್ಞಾನ ಹೇಳ್ತಾ ಇದೆ, ಹೌದು, ಭಸ್ಮದಿಂದ ನಮ್ಮ ಚರ್ಮದ ವ್ಯಾಧಿಗಳೇನಿದೆ, ಆ ಚರ್ಮ ವ್ಯಾಧಿಗಳು, ಅಲರ್ಜಿ ಅಂತೆಲ್ಲ ಏನ್ ಕರಿತೀವಿ, ಎಲ್ಲವೂ ಸಹ ಸಂಪೂರ್ಣವಾಗಿ ಈ ಚರ್ಮ ರೋಗಗಳು ಈ ಭಸ್ಮದಿಂದ ಹೋಗುತ್ತೆ. ಅದಷ್ಟೇ ಅಲ್ಲದೆ ಸಗಣಿಯಲ್ಲಿ ಇರುವಂತಹ ಒಂದು ದೈವಿಕ ಶಕ್ತಿ ಅವನ ಪ್ರಭಾಮಂಡಲವನ್ನ ಗಟ್ಟಿ ಮಾಡ್ತಾ ಬರುತ್ತೆ. ನೋಡಿ, ಮಾಮೂಲಿ ಇರುವಂತ ವ್ಯಕ್ತಿಗೆ ನೀವು ಎನರ್ಜಿ ಮೆಷಿನ್ ಇಟ್ಟು ನೋಡಿ, ಒಂದು ಓಂಕಾರವನ್ನ ಪ್ರಾರ್ಥನೆ ಮಾಡಿ ವಿಭೂತಿ ಹಚ್ಕೊಂಡಿರುವಂತ ವ್ಯಕ್ತಿಗೆ ಎನರ್ಜಿ ಮೆಷಿನ್ ಇಟ್ಟು ನೋಡಿ, ಎಷ್ಟು ಪಾಸಿಟಿವ್ ಎನರ್ಜಿ ತೋರಿಸುತ್ತೆ. ಕೇವಲ ಹಣೆಗೆ ಹಚ್ಚಿದ್ರೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋ ಹಾಗಿದ್ರೆ ಇನ್ನು ದೇಹಕ್ಕೆ ಹಚ್ಕೊಂಡ್ರೆ ಇನ್ನೆಷ್ಟು ಎನರ್ಜಿ ಬರೋದಿಲ್ಲ ಅಲ್ವಾ? ಹಾಗಾಗಿ ಭಸ್ಮವನ್ನ ಸ್ನಾನ ಮಾಡಬೇಕು. ನೀವು ಸೋಪು ಶಾಂಪು ಹಾಕಿ ಸ್ನಾನ ಮಾಡೋದು ಒಂದು ಭಾಗ, ಆದ್ರೆ ಭಸ್ಮವನ್ನ ಹಚ್ಕೊಳ್ಳಿ. ಇದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಜಾಸ್ತಿ ಇದೆ. ಇದರಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರಭಾವಲಯ, ಪ್ರಭಾಮಂಡಲ ಸಂಪೂರ್ಣವಾಗಿ ಗಟ್ಟಿಗೊಳ್ಳುತ್ತೆ. ಅದರಿಂದ ನಿಮಗೆ ಚಾರ್ಮಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಭಸ್ಮವನ್ನ ನಾವು ಭಸ್ಮ ಸ್ನಾನವನ್ನ ಮಾಡುವಂಥದ್ದನ್ನ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನನಾದ್ರೂ ನಮ್ಮ ದೇಹಕ್ಕೆ ಈ ಭಸ್ಮ ಅಪ್ಲೈ ಆಗಬೇಕು, ನಮ್ಮ ಮಾಡ್ಕೋಬೇಕು. ಇದರ ಶಕ್ತಿಯನ್ನು ಸಹ ನೀವು ಕಂಡುಕೋಬಹುದು. ಚಾರ್ಮಿಂಗ್ ನಾನು ಹೇಳಿದ ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಲ್ಲಿ. ಭಸ್ಮಕ್ಕೆ ಅಷ್ಟು ಶಕ್ತಿ ಇದೆ. ಯಾವುದು ಏನ್ ಸುಟ್ಕೊಂಡು ಪಲ್ಯೂಟ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಭಸ್ಮ ತನ್ನನ್ನ ತಾನು ಸುಟ್ಕೊಂಡು ಸಂಪೂರ್ಣವಾಗಿ ಶುದ್ಧಿಯಾಗಿ ಆಚೆ ಬರುತ್ತೆ. ಅಂತ ಪವಿತ್ರ ವಸ್ತು ಭಸ್ಮ. ಹಾಗಾಗಿ ಇವತ್ತಿಗೂ ಸಹ ನಾವು ಶಿವನಿಗೆ ಭಸ್ಮವನ್ನ ಲೇಪನ ಮಾಡಿ ಭಸ್ಮದ ಕೆಲವು ಮಂತ್ರಗಳನ್ನು ಹೇಳುವಂಥದ್ದು ಇವತ್ತಿಗೂ ಸಹ ರುದ್ರಚಮಕ ರುದ್ರ ನಮಕಗಳಲ್ಲಿ ಭಸ್ಮದ ಶ್ರೇಷ್ಠತೆಯೂ ಸಹ ಬರುತ್ತೆ. ಹಾಗಾಗಿ ಭಸ್ಮವನ್ನ ದೈವದ ಕ್ರಿಯೆ ಮಾಡೋದ್ರ ಜೊತೆಗೆ ನಾವು ಸಹ ಪ್ರತಿನಿತ್ಯದ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ಬರ್ಬೇಕಾಗತ್ತೆ.